special note about the role of young people and the governance of this country. After I finished my engineering and I wanted to do my MBA in finance, I got many job opportunities, many lucrative job opportunities, tens of lakhs of salary. But I really wanted to come back to the society. I got many offers working abroad. But working for your own country, working for your own people is a absolutely different joy. What this country truly needs is we should not ever in our lives hate anyone. We are all one. ನಾನು ಯಾವಾಗಲೂ ಪ್ರತಿ ಒಂದು ಸಂದರ್ಭದಲ್ಲಿ ಮೊನ್ನೆ ಸ್ವಾಮೀಜಿನೂ ಅವರ ಸ್ಪೀಚಲ್ಲಿ ಅದೇ ಹೇಳಿದ್ರು, ಶಾಂತಿ, ಸಹಿಷ್ಣುತೆ, ಸೌಹಾರ್ದತೆ ಇದನ್ನು ಕಾಪಾಡಬೇಕಾಗಿರುವಂಥ ಎಲ್ಲ ಕೆಲಸಗಳು ನಾವೆಲ್ಲರೂ ಮಾಡಬೇಕು. ಇದು ಬಹಳ ಕಷ್ಟ ಮಾಡೋದು, ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ಡೈವರ್ಸಿಟಿ ಇನ್ ದಿಸ್ ಕಂಟ್ರಿ. ಸುತ್ತಮುತ್ತಲಿನ ತಾಲೂಕಾ ನ್ಯಾಯಾಲಯಗಳಲ್ಲಿ ಶ್ರೀ ವಿನೋದ್ ಪಾಟೀಲ್ ರವರು ಹಲವಾರು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಒಂದು ಒರಿಜಿನಲ್ ಸೂಟ್ 138/2024 ತಡೆಯಾಜ್ಞೆಯನ್ನು ಪಡೆದ ಮೇಲೆ ವಿರೋಧಿ ಪಕ್ಷಗಾರರು ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಹಲವಾರು ದಿನಗಳಿಂದ ಅವರು ಮಾಡ್ತಾ ಇದ್ರು. ಆದರೆ ದಿನಾಂಕ 23/3/2025 ಸಾಯಂಕಾಲ 6:30ಕ್ಕೆ ಅವರು ರಾಮದುರ್ಗ ತಾಲೂಕಿನ ಚೆನ್ನಾಪುರ ತಾಂಡ ಅವರ ಸ್ವಂತ ಗ್ರಾಮಕ್ಕೆ ಹೋದಾಗ ಈ ಎದುರುದಾರರಾದಂಥ ಈ ಲಮಾಣಿ ಸಮಾಜದ ಸುಮಾರು 20 ಜನ ಆರೋಪಿಗಳು ಎಲ್ಲರೂ ಸೇರಿಕೊಂಡು ಇವರ ತಲೆ ಮೇಲೆ ಕೊಡಲಿಯಿಂದ ಮತ್ತು ಬಡಿಗೆ ಹಾಗೂ ತಲವಾರುಗಳಿಂದ ಹಲ್ಲೆ ಮಾಡಿದ್ದಾರೆ. ಇದಲ್ಲದೆ ಇವರ ಕುಟುಂಬದ ಇವರ ಸಹೋದರ ಮತ್ತು ಸಹೋದರನ ಹೆಂಡತಿ ಮತ್ತು ಮಕ್ಕಳು ಹೀಗೆ 9 ಜನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಈ ಕುರಿತು ನಾವು ಈಗಾಗಲೇ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ 2 ದಿನಗಳ ಹಿಂದೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಸುಮಾರು 20 ಜನ ಆರೋಪಿಗಳು ಇದ್ರೂ ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ. ಆದರೆ ಆ ಆರೋಪಿಗಳು ಮತ್ತೆ ಈ ಒಂದು ವಿನೋದ್ ಪಾಟೀಲ್ ರವರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.